ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ಉಡುಪಿ ಡಿಶಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೆಣಸು ಮಜ್ಜಿಗೆ ರೆಸಿಪಿ. ಈ ರೆಸಿಪಿ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಮಜ್ಜಿಗೆ ಮೆಣಸು ಮಾಡಲಿಕ್ಕೆ ನಾವು ಮೊದಲು ಮೆಣಸಿನಕಾಯಿಯನ್ನು ತೊಳೆದುಕೊಳ್ಳುವ. ಇದರಲ್ಲಿ ಕೊಳೆ ಎಂಥದ್ದು ಇರುವುದಿಲ್ಲ, ಸ್ವಲ್ಪ ಕ್ಲೀನ್ ಆಗಿರಲಿ ಅಂತ ತೊಳೆದುಕೊಳ್ಳುವುದು. ನೀರಿನಿಂದ ಸ್ವಲ್ಪ ಹೊತ್ತು ತೆಗೆದು ಬದಿಗೆ ಇಡಬೇಕು. ಸ್ವಲ್ಪ ಇದರ ನೀರೆಲ್ಲ ಆರಬೇಕು ಚೆನ್ನಾಗಿ. ಕಾಯಿ ಮೆಣಸು ಚೆನ್ನಾಗಿ ತೊಳೆದಾಯ್ತು. ಈಗ ಇದನ್ನು ಸ್ವಲ್ಪ ಹೀಗೆ ಒಂದು ಚೂರಿಯಿಂದ ಈ ರೀತಿ ಸ್ವಲ್ಪ ಇದು ಭಾಗ ಮಾಡಬೇಕು. ಈ ರೀತಿ ನೋಡಿ, ಇಷ್ಟು ಸಾಕಾಗ್ತದೆ. ಇಷ್ಟು ಸಾಕಾಗ್ತದೆ. ಭಾಗ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು. ಇದೇ ರೀತಿ ಎಲ್ಲ ಮೆಣಸಿನಕಾಯಿಯನ್ನು ಭಾಗ ಮಾಡಬೇಕು. ನಾನಿಲ್ಲಿ ತೊಟ್ಟನ್ನು ತೆಗೆದಿಲ್ಲ ನೋಡಿ, ತೊಟ್ಟು ಸಮೇತ ಸಿಗ್ದು ಇಟ್ಟಿದ್ದೇನೆ. ನಾನು ಸ್ಟೀಲಿನ ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ಹುಳಿ ಮಜ್ಜಿಗೆಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ನಾನಿಲ್ಲಿ ಮೆಣಸು ಮುಳುಗುವವರೆಗೆ ಹಾಕಿಟ್ಟಿದ್ದೇನೆ. ಮೆಣಸು ಮುಳುಗುವುದಿಲ್ಲ, ಮೇಲೆ ಬರ್ತದೆ. ನಾನು ಇದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ನೋಡಿ, ಉಪ್ಪನ್ನು ಸ್ವಲ್ಪ ಹಾಕಿದ್ದೇನೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ದಿನ ಬಿಟ್ಟು ನೋಡುವ. ನಾನಂತರ ಹೇಳ್ತೇನೆ ಏನು ಮಾಡಬೇಕು ಅಂತ. ಮುಚ್ಚಳ ಮುಚ್ಚಿಟ್ಟು 24 ಗಂಟೆ ಆಗಿದೆ. ಈಗ ಒಮ್ಮೆ ಓಪನ್ ಮಾಡಿ ನೋಡುವ. ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡಬೇಕು. ಇನ್ನು ಇದೇ ರೀತಿ 2-3 ದಿನಾನು ಇದೇ ರೀತಿ ಮಗ್ಚಿ ಇಡಬೇಕು. ಮೆಣಸು ಮಜ್ಜಿಗೆಗೆ ಹಾಕಿ ಇವತ್ತಿಗೆ 4 ದಿವಸ ಆಯಿತು ನೋಡಿ. ಈ ರೀತಿ ಆಗಿದೆ ನೋಡಿ, ಫುಲ್ಲು ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ಈ ರೀತಿ ಆಗಬೇಕು, ಫುಲ್ಲು ಕಲರ್ ಚೇಂಜ್ ಆಗಬೇಕು. ಇದನ್ನಿನ್ನು ಬಿಸಿಲಲ್ಲಿ ಒಣಗಿಸಿ ಹಾಕುವ. ಈ ರೀತಿ ಮಜ್ಜಿಗೆ ಎಲ್ಲ ಸ್ವಲ್ಪ ಇಳಿಬೇಕು. ಇದು ಇನ್ನು 4-5 ದಿನ ಸರಿ ಬಿಸಿಲಲ್ಲಿ ಒಣಗಿಸಬೇಕು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಟೋಟಲ್ ಆಗಿ ಒಂದು 5 ದಿವಸ ಬಿಸಿಲಲ್ಲಿ ಒಣಗಿಸಿದ್ದೇನೆ. 5 ದಿವಸ ಸಾಕಾಗ್ತದೆ ನೋಡಿ. ಈ ರೀತಿ ತುಂಡಾಗಬೇಕು ನೋಡಿ. ಹುಡಿ ಆಗ್ತಾ ಉಂಟು ನೋಡಿ. ಈ ರೀತಿ ಸರಿ ಹುಡಿ ಆಗುವ ತನಕ ಒಣಗಿಸಬೇಕು. ನಾನು ಟೋಟಲ್ ಆಗಿ 5 ದಿನ ಒಣಗಿಸಿದ್ದೇನೆ. 1 kg ಹಾಕಿದ್ದು ನೋಡಿ ಒಣಗಿ ಎಷ್ಟು ಆಗಿದೆ ಅಂತ ನೋಡಿ. ಮಜ್ಜಿಗೆ ಮೆಣಸು ರೆಡಿಯಾಗಿದೆ. ಎಣ್ಣೆಯಲ್ಲಿ ಫ್ರೈ ಮಾಡುವ. ಎಣ್ಣೆ ಸರಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಮೆಣಸನ್ನು ಹಾಕಬೇಕು. ಇವಾಗ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ. ಮಜ್ಜಿಗೆ ಮೆಣಸು ರೆಡಿ ಆಯಿತು. ಮಜ್ಜಿಗೆ ಮೆಣಸು ಇದ್ರೆ ಬೇರೆ ತರಕಾರಿ ಪಲ್ಯ ಏನು ಬೇಕಂತ ಇಲ್ಲ, ಇದರಲ್ಲೇ ಊಟ ಮಾಡಬಹುದು. ಈ ರೆಸಿಪಿ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.